ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು 160+ ಸ್ಕೋರಿಂಗು ನಿಮ್ಮ ಶಿಮೂಲ್ ಆಗಿರಲಿ, ಗ್ರಾಹಕರ ಮಹಾಮಂಡಲ ಆಗಿರಲಿ, ಎನಿ DCC ಬ್ಯಾಂಕ್ ಆಗಿರಲಿ, ಎನಿ DCC ಬ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ. ಶಿಮೂಲ್ ಆಗಿರಲಿ, ಗ್ರಾಹಕರ ಮಹಾಮಂಡಲ ಆಗಿರಲಿ, ಎನಿ DCC ಬ್ಯಾಂಕ್ ಆಗಿರಲಿ, 160+ ಸ್ಕೋರಿಂಗ್ ಕಡ್ಡಾಯವಾಗಿ ಬರಲೇಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡ್ತೋಗೋಣ. ವಿಡಿಯೋನ ತಪ್ಪದೆ ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ. ಕ್ಲಿಯರ್, ವೆರಿ ಮಚ್ ಕ್ಲಾರಿಟಿ ಇದೆ. ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈಗ ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹೆಂಗೆ ಹಾಕ್ಬೋದು ಅದು ಹೆಂಗೆ ಅಂತ ಇದೆ, ಐಡಿಯಾಲಜಿ ಇದೆ, ಅದು ಹೇಳ್ತೀನಿ ಹೆಂಗೆ ಅಂತ. ಇನ್ನು ಕನ್ನಡ 50ಕ್ಕೆ 50 ಹಾಕ್ಬೋದು, 100% ಹಾಕ್ಬೋದು, 100,000% ಹಾಕ್ಬೋದು, ಇದು ಹಾಕ್ಬೋದು. ಕೋಆಪರೇಟಿವ್ ಪ್ಲಸ್ KMF 75ಕ್ಕೆ 75 ಆಗುತ್ತಾ? ಆಗಲ್ಲ. 65 ಹಾಕ್ಬೋದು, 100% ಹಾಕ್ಬೋದು. 60ರಿಂದ 65 ಕ್ವಶನ್ಸು ಹಾಕ್ಬರ್ಬೋದು. ಏನು ಹೇಳ್ತೀನಿ ಅಷ್ಟು ಮಾಡ್ಕೊಂಡು ಹೋಗ್ರಿ, ವರ್ಕೌಟ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ಇದು ಕೊನೆ ಕ್ಷಣದ ತಯಾರಿ. ಸುಮಾರು ಜನ ಕೇಳ್ತಾ ಇದ್ರಿ ಏನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ. ಕೊನೆಯಲ್ಲಿ ಇನ್ನೂ ಒಂದು ಮಂತ್ ಟೈಮ್ ಇದೆ, ಕ್ಲಾಸಸ್ ಕಂಡಕ್ಟ್ ಮಾಡಿ ಅಂತ ಸುಮಾರು ಜನ ಮೆಸೇಜ್ ಬಂದಿತ್ತು. ಸೊ ಯಾವುದೋ ಪ್ರಾಜೆಕ್ಟಲ್ಲಿ ತುಂಬಾ ಬ್ಯುಸಿ ಇದ್ದು, ನಿಮ್ಮನ್ನು ಯಾವುದೋ ಇದರದೇನೆ ಯಾರೋ ಫೇಮಸ್ ಬುಕ್ ಆ ಥರ ಕೇಳಿದ್ರು, ಅದಕ್ಕೋಸ್ಕರನೇ ಬ್ಯುಸಿ ಇದ್ದು. ಬುಕ್ ಆ ಥರದ ಯಾವುದೋ ನೋಟ್ಸ್ ಒಂದು ಸಡನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಟ್ಟು. ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಕ್ಲಾಸಸ್ ಕಂಡಕ್ಟ್ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಸುಮಾರು ಮೆಸೇಜಸ್ ಬಂದಿದ್ದಾವೆ ಕ್ಲಾಸಸ್ ಕಂಡಕ್ಟ್ ಮಾಡಿ ಅಂತ. ಅದರಲ್ಲಿ ಕನ್ನಡ, ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್ ಪ್ಲಸ್ KMF ಇಷ್ಟರದ್ದು ಕ್ಲಾಸಸ್ ಕಂಡಕ್ಟ್ ಮಾಡಿಕೊಡಿ. ಕ್ಲಾಸಸ್ ಕಂಡಕ್ಟ್ ಮಾಡಿದ್ರೆ ಸ್ಕೋರಿಂಗ್ ಹೈಕ್ ಆಗುತ್ತೆ. ಕೊನೆ ಮೂಮೆಂಟಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನನೇ ಮೆಸೇಜ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ಕ್ಲಾಸಸ್ ಕಂಡಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ದಯವಿಟ್ಟು ವಿಡಿಯೋಸ್ನ ನೋಡಿ. ದಯವಿಟ್ಟು ಎಲ್ಲ ವಿಡಿಯೋಸ್ನು ಚೆಕ್ ಮಾಡಿ, ಪ್ರತಿಯೊಂದು ವಿಡಿಯೋಸ್ನು ಚೆಕ್ ಮಾಡಿ. ನಮ್ಮ ಕ್ಲಾಸಸ್ಸಿಂದ, ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ನಿಮಗೆ ಕಣ್ಣಿಗೆ ಕಾಣುತ್ತೆ, ವಿತ್ ಪ್ರೂಫ್ ಕಾಣುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅದಾದ ನಂತರದಲ್ಲಿ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. ಯಾವ್ದ್ರದ್ದು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್, ರೆಕಾರ್ಡೆಡ್ ಕ್ಲಾಸಸ್ ತಗೊಳ್ಳೋದ್ರಿಂದ ಏನು ಪ್ರಯೋಜನ, ಏನು ಉಪಯೋಗಪ್ಪ ಅಂದರೆ, ರೆಕಾರ್ಡೆಡ್ ಕ್ಲಾಸಸ್ನ ತೆಗೆದುಕೊಳ್ಳೋದ್ರಿಂದ ಕಾನ್ಸ್ಟಿಟ್ಯೂಷನಲ್ಲಿ 25ಕ್ಕೆ 25 ಅಂಕ ಬರೋ ರೀತಿ ರೆಡಿ ಮಾಡ್ತೀನಿ. ಆ ಥರ ರೆಡಿ ಮಾಡ್ಕೊಡ್ತೀವಿ. ಕರೆಂಟ್ ಅಫೇರ್ಸ್ ಬೇಸ್ಡು ಕೊನೆ ಒಂದು ವಾರ ಇರುತ್ತೆ ಗೊತ್ತಾ, ಪೇಪರ್ ಸೆಟ್ ಆಗುತ್ತಲ್ಲ, ಅಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾನ್ಸ್ಟಿಟ್ಯೂಷನ್ದು ನೋಟ್ಸು ನಿಮಗೆ ಅವೈಲಬಲ್ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಅವೈಲಬಲ್ ಇರುತ್ತೆ. ಇವಿವೇ ಕ್ವಶನ್ಸು ಹಿಂಗೆ ಫ್ರೇಮ್ ಆಗ್ತವೆ. ಕೋರ್ ಏರಿಯಾಸ್ ಆಗಿರ್ಬೋದು, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರ್ಬೋದು, ಪ್ಲಸ್ ಟೆಕ್ನಿಕ್ಸು, ಕಾನ್ಸ್ಟಿಟ್ಯೂಷನ್ನ ಓದ್ಲಿಕ್ಕಿರ್ತಕ್ಕಂಥ ಸಿಂಪಲ್ ಟೆಕ್ನಿಕ್ಸು, ಪ್ಲಸ್ ಯಾವ ಏರಿಯಾಯಿಂದ ಕ್ವಶನ್ ತೆಗಿತಾರೆ, 25ಕ್ಕೆ 25 ಹೆಂಗೆ ತಗೋಬೇಕು. ಈ ಕಾನ್ಸ್ಟಿಟ್ಯೂಷನ್ನು ಕ್ಲಾಸಸ್ ತೊಗೊಂಡ್ರೆ ಉಪಯೋಗ ಏನಪ್ಪ ಅಂದರೆ, ನಿಮ್ಮ DCC ಬ್ಯಾಂಕ್ ಒಂದೇ ಅಲ್ಲ, ಗ್ರಾಹಕರ ಮಹಾಮಂಡಲ, ಶಿಮೂಲ್ ಒಂದೇ ಅಲ್ಲ, ನಿಮ್ಮ KPSC ಆ್ಯಂಡ್ KA ಗೆ 100% ಔಟ್ ಹಾಕ್ಬೋದು. ಆ ರೀತಿ ಶಾರ್ಟ್ಕಟ್ ಮೆಥಡ್ಸು ನಮ್ಮಲ್ಲಿದ್ದಾವೆ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇವಿವೇ ಕ್ವಶನ್ಸ್ ಬರ್ತವೆ ಅಂತ ಪ್ರಿಡಿಕ್ಷನ್ ಹೇಳ್ತೀನಿ. ಅವವೇ ಬಂದಿರ್ತವೆ. ಅಷ್ಟು ಆ್ಯಕ್ಯುರೆಸಿಯಾಗಿ ಹೇಳ್ಬೋದು. ಕರೆಂಟ್ ಅಫೇರ್ಸ್ ಬೇಸ್ಡ್ ಇಟ್ಕೊಂಡು ಮಾಡಿದ್ರೆ ಆ್ಯಕ್ಯುರೆಸಿಯಾಗಿ ಹೇಳ್ಬೋದು. ನಿಮಗೆ ನೋಟ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಲಾಸ್ಟ್ ಡಿಸೆಂಬರ್ವರೆಗೂ ಅಷ್ಟೇ. ಅದಾದ ನಂತರದಲ್ಲಿ ಕಂಟಿನ್ಯೂಷನ್ ಪಾರ್ಟು ಕೊಟ್ಟಿಲ್ಲ. ಅರ್ಥ ಆಗ್ತಿದೆಯಲ್ಲ? ಅದರ ಕಂಟಿನ್ಯೂಷನ್ ಪಾರ್ಟು ಈ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಇರುತ್ತೆ. ಯಾರಿಗಾರ ಅವಶ್ಯಕತೆ ಇದ್ದರೆ, ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಅವಶ್ಯಕತೆ ಬೇಕಿದ್ರೆ ರೆಕಾರ್ಡೆಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ 25ಕ್ಕೆ 25 ಆರಾಮ್ಸೆ ಹಾಕ್ಕೋಬೋದು. ಒಂದು. ಎರಡನೇದು, ಕನ್ನಡ ಓದಲಿಕ್ಕೆ ಒಂದು ಮೆಥಡಾಲಜಿ ಅಂತ ಇದೆ. ಆ ಮೆಥಡ್ನ ಯೂಸ್ ಮಾಡಿದ್ರೆ 50ಕ್ಕೆ 50 ತೊಗೋಬೋದು. ಅರ್ಥ ಆಗ್ತಿದೆಯಲ್ಲ? ಆ ಮೆಥಡ್ ಯೂಸ್ ಮಾಡಿದ್ರೆ ಎಷ್ಟು ತೊಗೋಬೋದು? 50ಕ್ಕೆ 50 ಮಾರ್ಕ್ಸ್ ತೊಗೋಬೋದು. ಆರಾಮ್ಸೆ ತೊಗೋಬೋದು. ಅದು ಹೆಂಗೆ ಅಂತ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಕ್ಲಾಸ್ ಇರುತ್ತಲ್ಲ, ರೆಕಾರ್ಡೆಡ್ ಕ್ಲಾಸಲ್ಲಿ ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಹೇಳಿರ್ತೀನಿ. ಹಿಂಗೆ ಮಾಡಬೇಕು ಅಂತ ನೀವು ಮಾಡಬೇಕಾಗಿರೋದು ಅಷ್ಟನ್ನು ಮಾಡ್ಕೊಂಡು ಹೋದರೆ 50ಕ್ಕೆ 50 ಕಾಣುತ್ತೆ. ಹೆಂಗೆ ಕಾಣುತ್ತೆ? 50ಕ್ಕೆ 50 ಮಾರ್ಕ್ಸು ನಿಮ್ಮ ಎದುರುಗಡೆನೇ ಕಾಣುತ್ತೆ. ಒಂದೇ ಒಂದು ಮಾರ್ಕು ಹೋಗೋದಿಲ್ಲ. ನಾಟ್ ಇವನ್ ಎ ಸಿಂಗಲ್ ಮಾರ್ಕ್ ಹೋಗೋದಿಲ್ಲ. ಅಷ್ಟು ನೀಟಾಗಿ ಏನು ಹೇಳಿರ್ತೀನಿ ಇದು ಬರುತ್ತೆ ಅಂದರೆ ಅದು ಬಂದಿರುತ್ತೆ. ಇದನ್ನು ಹಿಂಗೆ ಓದಿದ್ರೆ ಅದೇ ಥರ ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿದ್ರೆ ಅಚ್ಚುಕಟ್ಟಾಗಿ ಕಾಣುತ್ತೆ. ನೋಟ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಈಗಾಗಲೇ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಬಂದಿದ್ದಾವೆ ಅಂತ. ಅದೇ ಥರನೇ ಇದನ್ನು ರೆಕಾರ್ಡೆಡ್ ಕ್ಲಾಸಸ್ಸು ಸೇಮ್ ಟು ಸೇಮ್. ಇದರಲ್ಲಿ ಎಷ್ಟು ಹೇಳಿದ್ದೀನಿ ಅಷ್ಟು ಸ್ಕೋರ್ ಬರುತ್ತೆ. ಇಲ್ಲೇನು ಹಾಕಿದ್ದೀನಿ ಅಷ್ಟು ಸ್ಕೋರು ನಿಮ್ಮ ಎಕ್ಸಾಮಿನೇಷನ್ ಕಾಣುತ್ತೆ. ಇನ್ನು ಕೋಆಪರೇಟಿವ್ KMF ಇಂದ 75ಕ್ಕೆ 60ರಿಂದ 65, 60 ಕ್ಲಿಯರಾಗಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. 60ರಿಂದ 65 ಕ್ವಶನ್ಸು
ಬರುವ ರೀತಿ ಮಾಡ್ಬೋದು. ಬರುವ ರೀತಿ ಅಂದರೆ ಅಷ್ಟು ಕ್ವಶನ್ಸ್ನ ಎತ್ಕೋಬೋದು. ಓದಲಿಕ್ಕೆ ಮೆಥಡ್ ಇದೆ, ಓದಲಿಕ್ಕೆ ಏನಿದೆ ಮೆಥಡ್ ಇದೆ. ಆ ಮೆಥಡ್ನ ಜಸ್ಟ್ ಫಾಲೋ ಮಾಡಿ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಎಲ್ಲ ಅವೈಲಬಲ್ ಇರುತ್ತೆ, ಪ್ರತಿಯೊಂದು ಅವೈಲಬಲ್ ಇರುತ್ತೆ. ಇನ್ನು ರೆಕಾರ್ಡೆಡ್ ಕ್ಲಾಸಸ್ ಯಾರಿಗಾರ ಬೇಕು ಅಂದರೆ ಯಾವ ರೀತಿ ಬೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ನೋಡ್ತಾ ಹೋಗೋಣ. ಹೊಸಬ್ರಿಗೆ ಹೆಂಗೆ ಹಳಬರ್ಗೆ ಹೆಂಗೆ, ಹೊಸ ಹುಡುಗರಿಗೆ ಹೆಂಗೆ ಹಳೆ ಹುಡುಗರಿಗೆ ಹೆಂಗೆ ಅಂತ ಡಿಫ್ರೆನ್ಷಿಯೇಷನ್ ಇದೆ. ಅದನ್ನು ಕ್ಲಿಯರಾಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಯಾವುದನ್ನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, 160 ಸ್ಕೋರ್ ಹೇಗೆ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ತೋರಿಸ್ತೀನಿ ನೋಡ್ರಿ ಸಿಂಪಲ್ ಆಗಿ. ಇಲ್ಲೇ ಕಾಣಿಸ್ತಾ ಇದೆ ನೋಡ್ರಿ, ಕ್ಲಾಸಸ್ ಕಂಡಕ್ಟೆಡ್ ಫಾರ್ DCC ಬ್ಯಾಂಕು, KMF ಅಂದರೆ ಶಿಮೂಲ್, ಮತ್ತೆ KMF ಅಂದರೆ ಶಿಮೂಲ್ ಅಂತಾನೆ, ಶಿಮೂಲ್ ಕಾಣಿಸ್ತಾ ಇದೆಯಲ್ಲ ಅದು, ಮತ್ತೆ ಗ್ರಾಹಕರ ಮಹಾಮಂಡಲ, ಎನಿ DCC ಬ್ಯಾಂಕ್, ಯಾವುದೇ DCC ಬ್ಯಾಂಕ್, ಅರ್ಥ ಆಗ್ತಿದೆಯಲ್ಲ, ಯಾವುದೇ DCC ಬ್ಯಾಂಕು ಇದೇ ಆಗುತ್ತೆ. ಪ್ಲಸ್ ನಿಮ್ಮ ಇದು ರಾಯಚೂರು ಇಂಟರ್ವ್ಯೂ ಇದೆಯಲ್ಲ, ರಾಯಚೂರಿನ ಇಂಟರ್ವ್ಯೂ ಕಾಣಿಸ್ತಾ ಇದೆಯಲ್ಲಪ್ಪ, ರಾಯಚೂರಿನ ಇಂಟರ್ವ್ಯೂ ಕ್ಲಿಯರ್. ರಾಯಚೂರಿನ ಇಂಟರ್ವ್ಯೂ ಪದೇ ಹೇಳ್ತಾ ಇದ್ದೀನಿ, ರಾಯಚೂರು ಇಂಟರ್ವ್ಯೂಗೆ GK ಓದಲೇಬೇಕು. ರಾಯಚೂರಿನ ಇಂಟರ್ವ್ಯೂಗೆ ಏನು ಓದಬೇಕು, GK ಕಡ್ಡಾಯವಾಗಿ ಓದಲೇಬೇಕಪ್ಪ, GK ಕಡ್ಡಾಯವಾಗಿ ಓದಲೇಬೇಕು. ಗೊತ್ತಿರೋದನ್ನ ಹೇಳಿದ್ದೀನಿ, ಅಲ್ಲೋಗಿ ತಟ್ಟಾಡ್ಬಿಡ್ರಿ. ಹೈಯೆಸ್ಟ್ ಸ್ಕೋರ್ ಯಾರ್ಯಾರು ಬಂದಿದೆ ಎಲ್ಲ GK ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮ್ಗೆ ಅವಶ್ಯಕತೆ ಇದ್ರೆ ತಗೊಳ್ಳಿ, ತಗೊಳ್ಳಿಲ್ಲ ಅಂದರೆ ದಯವಿಟ್ಟು GK ಓದ್ಕೊಳ್ಳಿ, ಎಲ್ಲಿಂದನಾದ್ರೂ ಸೋರ್ಸಸ್ ಕಲೆಕ್ಟ್ ಮಾಡ್ಕೊಳ್ಳಿ. GK ಓದಿ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಇಂಟರ್ವ್ಯೂನಲ್ಲಿ GK ಕ್ವಶನ್ಸು ಕೇಳ್ತಾರೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳ್ತಾರೆ. GK ಓದಿ, ನಿಮ್ಮಲ್ಲೇ ಸೋರ್ಸಸ್ ಇದ್ದರೆ ಅದನ್ನೇ ಓದಿ. ನಿಮ್ಮಲ್ಲಿ ಬರಲಿಲ್ಲ, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮಲ್ಲಿ ಅವೈಲಬಲ್ ಇದೆ, ತಗೊಂಡು ಓದಿ. ಇನ್ನು ಕ್ಲಾಸಸ್ ಯಾವ ಥರ ಇರುತ್ತಪ್ಪ ಅಂದರೆ ನೋಟ್ಸು, ಇದು ರೆಕಾರ್ಡೆಡ್ ಕ್ಲಾಸಸ್ಸು. ಒಂದು ಕಡೆ ನೋಟ್ಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ, ಈ ಕಡೆ ರೆಕಾರ್ಡೆಡ್ ಕ್ಲಾಸಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ. ಕನ್ನಡ ನೋಟ್ಸು ಸೇಮ್ ಪ್ರೈಸ್ ಇದೆ, ಯಾವುದೇ ಪ್ರೈಸಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅರ್ಥ ಆಗ್ತಿದೆಯಲ್ಲ. ಕನ್ನಡ ನೋಟ್ಸು ಪ್ರಿಂಟೆಡ್ ನೋಟ್ಸು ಸೆಂಡ್ ಆಗುತ್ತೆ 750 ರುಪೀಸ್ ಪೇ ಮಾಡಿದ್ರೆ. ಅದೇ ರೆಕಾರ್ಡೆಡ್ ಕ್ಲಾಸ್ಗೆ 250 ರುಪೀಸ್, ಕೇವಲ 250 ರುಪೀಸ್ ಇಟ್ಟಿದ್ದೀವಿ ರೆಕಾರ್ಡೆಡ್ ಕ್ಲಾಸ್ಗೆ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಮೆಥಡನ್ನು ಕಲಿಸಲಾಗುತ್ತೆ. ಒಂದು ಮೆಥಡ್ ಇದೆ, 100% ಮೆಥಡ್ ಇದೆ. ಅದು ಮೆಥಡಲ್ಲಿ ಓದಿದ್ರೆ ಔಟ್ 50ಕ್ಕೆ 50, ಹಿಂದೆ ಏನೂ ಮಾತಿಲ್ಲ. ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, 50ಕ್ಕೆ 50 ಯಾವುದೋ ಒಂದು ಮೆಥಡ್ ಇದೆ. ನಾವು ರಿಸರ್ಚ್ ಮಾಡಿದ್ದೀವಿ, ನಮ್ಮಲ್ಲಿದೆ ರಿಸರ್ಚು, ಯಾವ ಥರ ಓದಿದ್ರೆ ಏನಾಗುತ್ತೆ ಅಂತ. ಏನು ಹೇಳ್ತೀನಿ ಅದನ್ನು ಜಸ್ಟ್ ಫಾಲೋ ಮಾಡಬೇಕಷ್ಟೇ. ಯಾವುದೋ ಒಂದು ಮೆಥಡ್ ಹೇಳ್ತೀನಿ, ಒಂದು ಮೆಥಡ್ ಇದೆ, ಆ ಮೆಥಡಲ್ಲೇ ಹಿಂಗೆ ಓದಬೇಕಮ್ಮ, ಇದನ್ನೇ ಹಿಂಗೆ ಓದ್ಕೊಂಡು ಹೋಗ್ರಿ ಅಂದರೆ ಹಂಗೆ ಬಂದಿರ್ತವೆ. ಈಗಾಗಲೇ ಬಂದಿದ್ದು ಪ್ರೂವ್ ಮಾಡಿದ್ದಾಗಿದೆ, ನೋಟ್ಸಲ್ಲೆಲ್ಲ ಪ್ರೂವ್ ಆಗಿದೆ. ಈ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಕ್ಲಿಯರಾಗಿ ಹೇಳ್ತೀನಿ, ಹಿಂಗೆ ಓದಬೇಕು, ಈ ಸಬ್ಜೆಕ್ಟ್ನ ಇದೇ ಥರ ಓದಬೇಕು. ಫುಲ್ ಕ್ಲಾಸ್ ಇರುತ್ತೆ, ಕಂಪ್ಲೀಟ್ ನೋಟ್ಸ್ದು ಕ್ಲಾಸ್ ಇರುತ್ತೆ. ತದನಂತರದಲ್ಲಿ ಯಾವ ಮೆಥಡಲ್ಲಿ ಓದಬೇಕು, ಪ್ರತಿಯೊಂದು ಮೆಥಡನ್ನು ಪ್ರತಿಯೊಂದು ಸೆಕ್ಷನ್ಸಲ್ಲೂ ಹೇಳ್ತಾ ಬರ್ತೀನಿ. ಆ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡ್ರೆ ನಿಮಗೆ 50ಕ್ಕೆ 50 ಹಾಕ್ಬರ್ಬೋದು, 50ಕ್ಕೆ 50ನ್ನ ಹಾಕ್ಬಿಟ್ಟು ಈಚೆಗೆ ಬರ್ಬೋದು, ಅರ್ಥ ಆಗ್ತಿದೆಯಲ್ಲ. ಇನ್ನು ಕಾನ್ಸ್ಟಿಟ್ಯೂಷನ್ ನೋಟ್ಸು 750 ರುಪೀಸ್, ಯಾವುದೇ ರೀತಿ ಬದಲಾವಣೆ ಇಲ್ಲ, ಸೇಮ್ ಪ್ರೈಸ್ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡು ಡಿಸೆಂಬರ್ಗೆ ಎಂಡ್ ಆಗಿದೆ, ಅದಾದ ನಂತರ ಅಪ್ಡೇಷನ್ ಇರುತ್ತೆ. ಪ್ಲಸ್ ಓದಲಿಕ್ಕೆ ಒಂದು ಮೆಥಡ್ ಅಂತ ಇದೆ, ಅದು ಕಾನ್ಸ್ಟಿಟ್ಯೂಷನ್ ಓದಲಿಕ್ಕೆ ಒಂದು ಮೆಥಡ್ ಅಂತ ಇದೆ. 25ಕ್ಕೆ 25 ಹಾಕ್ಬರ್ಬೋದು, 25ಕ್ಕೆ 25 ಕಣ್ಣು ಮುಚ್ಕೊಂಡು ಹಾಕ್ಬರ್ಬೋದು. ಇದೊಂದು ಎಕ್ಸಾಮ್ಗೆ ಅಲ್ಲ, ನಿಮ್ಮ DCC ಬ್ಯಾಂಕು KMF ಅಂತ ನಾನು ಯಾವುದೇ ಕಾರಣಕ್ಕೆ ಮಾತಾಡ್ತಿಲ್ಲ. ಕನ್ನಡ ಕಾನ್ಸ್ಟಿಟ್ಯೂಷನ್ ಎಲ್ಲ ಎಕ್ಸಾಮ್ಸ್ಗೂ ಇರುತ್ತೆ, KMF ಅಂತಾನೆ ಅಲ್ಲ, KPSC KA ಎಲ್ಲ ಎಕ್ಸಾಮ್ಸ್ಗೂ ಕ್ಲಿಯರ್ ಆಗಿಬಿಡುತ್ತೆ. ಎಲ್ಲ ಎಕ್ಸಾಮ್ಸ್ಗೂ ಒಂದು ಸತಿ ನೀವು ನಾನು ಹೇಳೋ ಮೆಥಡ್ ಫಾಲೋ ಮಾಡಿದ್ರೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಎಲ್ಲ ಎಕ್ಸಾಮ್ಸ್ ಅಚ್ಚುಕಟ್ಟಾಗಿ ನೀಟಾಗಿ ಹಿಂಗೋಗಿ ಅಲ್ಲಿ ರೌಂಡ್ ಮಾಡಿ ಈಚೆಗೆ ಬರ್ತಾ ಇರ್ತೀರಾ. 25ಕ್ಕೆ 25 KPSC ಔಟ್ ಆಫ್ 4, KA ಔಟ್ ಆಫ್ 4, ಅರ್ಥ ಆಗ್ತಿದೆಯಲ್ಲ. ಒಂದು ಮೆಥಡ್ ಇದೆ, ಅದು ಕ್ಲಾಸಲ್ಲಿ ಹೇಳ್ತೀನಿ, ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ನೋಟ್ಸು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತವೆ. ಇದರಲ್ಲಿ ಪ್ರಿಡಿಕ್ಷನ್ ಹೇಳ್ತೀನಿ, ಕ್ವಶನ್ಸ್ದು ಪಕ್ಕಾ ಪ್ರಿಡಿಕ್ಷನ್ ಹೇಳ್ತೀನಿ. ಅಪ್ ಟು ಟಿಲ್ ಡೇಟ್ ಎಕ್ಸಾಮಿನೇಷನ್ನ ಒಂದು ವಾರ ಇಂದ ಪೇಪರ್ ಸೆಟ್ ಆಗುತ್ತಲ್ಲ ಅಲ್ಲಿವರೆಗೂ ಹೇಳ್ತೀನಿ. ನಿಮ್ಮ ಗ್ರಾಹಕರ ಮಹಾಮಂಡಲದ್ದು ಹೇಳ್ತೀನಿ, ಪ್ಲಸ್ ಇದ್ರದ್ದು ಎರಡಕ್ಕೂ ಸೇರಿ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಲ್ಲ. ಗ್ರಾಹಕರ ಮಹಾಮಂಡಲದ ಎಕ್ಸಾಮ್ವರೆಗೂ ಅಲ್ಲಿವರೆಗೂ ಕವರೇಜ್ ಆಗುತ್ತೆ, ಯಾವಾಗ ಎಕ್ಸಾಮ್ ಮಾಡ್ತಾರೋ ಅಲ್ಲಿವರೆಗೂ. ಪ್ಲಸ್ ನಿಮ್ಮ ಶಿಮೂಲು ಅಷ್ಟೇ, ಎಲ್ಲಿಗೆ ಎಷ್ಟು ದಿನಕ್ಕೆ ಎಕ್ಸಾಮ್, ಇನ್ನೂ 2 ಮಂತ್ಸ್ ಬಿಟ್ಕೊಂಡು ಎಕ್ಸಾಮ್ ಮಾಡಿದ್ರೂ ಅಲ್ಲಿವರೆಗೂ ಕವರ್ ಮಾಡಿಕೊಡ್ತೀನಿ. 3 ಮಂತ್ಸ್ ಬಿಟ್ಕೊಂಡು ಮಾಡಿಕೊಟ್ರು ಕವರ್ ಮಾಡ್ಕೊಡ್ತೀನಿ, ಎಕ್ಸಾಂಪಲ್ ಕೊಡ್ತಾ ಇರೋದು, ಅರ್ಥ ಆಗ್ತಿದೆಯಲ್ಲ. ಅದರದ್ದು ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಈಗ ಆಲ್ರೆಡಿ ತೊಗೊಂಡಿರೋರಿಗೆ ನಾನು ಹೇಳ್ತೀನಿ, ತೊಗೊಂಡಿರೋರ ಕತೆ. ಆಮೇಲೆ ಹೊಸಬ್ರಿಗೆ ನಾನು ಹೇಳ್ತಾ ಇರೋದು, ಇದು 1000 ರುಪೀಸ್ ಪೇ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ಸು ನೋಟ್ಸು ಕನ್ನಡ ರೆಕಾರ್ಡೆಡ್ ಕ್ಲಾಸಸ್ ಕಂಪ್ಲೀಟ್ ಫುಲ್ಲು. ನಿಮ್ಮ ಕವಿಕೃತಿ ವಿಚಾರ ಯಾವುದು ಓದಬೇಕು ಇದೆ ಅಂದರೆ ಅದೇ ಅಷ್ಟೇ, ಅದರ ಹಣೆ ಬರ. ಹಿಂಗೆ ಓದಬೇಕಮ್ಮ, ಹಿಂಗೆ ಓದಬೇಕು. ಕವಿಕೃತಿ ವಿಚಾರ ಹೆವಿ ಇದೆ ಅಂತೀರಾ, ಅದನ್ನು ಸಿಂಪ್ಲಿಫೈ ಮಾಡಿ ಕೊಡ್ತೀವಿ, ಮ್ಯಾಕ್ಸಿಮಮ್ ಸಿಂಪ್ಲಿಫೈ ಮಾಡಿ. ಯಾವ್ದು ಬಂದೇ ಬರ್ತವೆ ಪ್ರಿಡಿಕ್ಷನ್ಸ್ ಹೇಳ್ತೀವಿ.
ಅವೇ ಬಂದಿರ್ತವೆ. ಅದಕ್ಕೊಂದು ಮೆಥಡ್ ಇದೆ, ಪೇಪರ್ ಸೆಟ್ಟಿಂಗಲ್ಲೇ ಒಂದು ಮೆಥಡ್ ಇದೆ, ಅದು ಹೇಳ್ತೀನಿ ಹೆಂಗೆ ಅಂತ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಇದು ಅಷ್ಟೇ, ಕಾನ್ಸ್ಟಿಟ್ಯೂಷನ್ನು ಅಷ್ಟೇ 255 ಪೇ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಅರ್ಥ ಆಗ್ತಿದೆಯಲ್ಲ. ಇನ್ನು ಕೋಆಪ್ರೇಟಿವ್ 1000 ರೂಪೀಸ್ ಪೇ ಮಾಡಿದ್ರೆ ನೋಟ್ಸು ಸೇಮ್ ಪ್ರೈಸ್ ಇದೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಇದು ಹೊಸ ಹುಡುಗರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಳಬರ ಬಗ್ಗೆ ಅಲ್ಲ. ಅರ್ಥ ಆಗ್ತಿದೆಯಲ್ಲ. ಈ ಕನ್ನಡ ಕಾನ್ಸ್ಟಿಟ್ಯೂಷನ್ ಯಾರು ಬೈ ಮಾಡಿದ್ರೆ ಕನ್ನಡ ಕಾನ್ಸ್ಟಿಟ್ಯೂಷನ್ ಬೈ ಮಾಡಿದ್ರೆ ನಿಮ್ಮ ರೆಕಾರ್ಡೆಡ್ ಕ್ಲಾಸಸ್ಸು ಕೋಆಪ್ರೇಟಿವ್ನ ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಪ್ಪ. ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ, ನೋಟ್ಸ್ ಅಲ್ಲ. ನೋಟ್ಸ್ ಬೈ ಮಾಡಬೇಕು. ಕನ್ನಡ ಕಾನ್ಸ್ಟಿಟ್ಯೂಷನ್ ಕೋಆಪ್ರೇಟಿವ್ ನೋಟ್ಸ್ ಬೈ ಮಾಡಿದ್ರೆ, ಕನ್ನಡ ಕಾನ್ಸ್ಟಿಟ್ಯೂಷನ್ನು ಕೋಆಪ್ರೇಟಿವ್ ನೋಟ್ಸ್ನ ತೆಗೆದುಕೊಂಡ್ರೆ, ಕನ್ನಡ ಕಾನ್ಸ್ಟಿಟ್ಯೂಷನ್ ಕೋಆಪ್ರೇಟಿವ್ ನೋಟ್ಸ್ ಮೂರನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಮ ಕೋಆಪ್ರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಓದ್ಕೊಳ್ಳಿ, ಸ್ಕೋರ್ ಆಗಬೇಕು ಅನ್ನೋ ಉದ್ದೇಶ. ಅರ್ಥ ಆಗ್ತಿದೆಯಲ್ಲ. ಇಷ್ಟನ್ನು ಪೇ ಮಾಡಿ 3000 ರೂಪೀಸ್ ಪೇ ಮಾಡಿದ್ರೆ ಕ್ಲಾಸಸ್ ಪ್ಲಸ್ ನೋಟ್ಸ್ ಎಲ್ಲ ಸಿಗುತ್ತೆ. ಹೊಸ ಸ್ಟೂಡೆಂಟ್ಸ್ಗೆ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು 3000 ಪೇ ಮಾಡಿದ್ರೆ ಕಂಪ್ಲೀಟ್ ಸಿಗುತ್ತೆ. ರೆಕಾರ್ಡೆಡ್ ಕ್ಲಾಸಸ್ನ ತೆಗೆದುಕೊಂಡ್ರೆ ಅಡ್ವಾಂಟೇಜ್ ಏನು ಅಂತ ಕ್ಲಿಯರಾಗಿ ಹೇಳಿದ್ದೀನಿ. 160 ಪ್ಲಸ್ ಆರಾಮ್ಸೆ ಕಾಣುತ್ತೆ. ಕನ್ನಡ ಕಾನ್ಸ್ಟಿಟ್ಯೂಷನ್ ನೋಟ್ಸು ಎಲ್ಲದಕ್ಕೂ ಆಗುತ್ತೆ. ಅದೊಂದು ಮೆಥಡ್ ಇದೆ, ಆ ಮೆಥಡ್ ಹೇಳ್ಕೊಡ್ತೀನಿ. ಮುಗಿದೋಯ್ತು, ಅಲ್ಲಿಗೆ ಮುಗಿದೋಯ್ತು. ಯಾವ ಎಕ್ಸಾಮ್ ಬೇಕಾದ್ರೂ ಅಟೆಂಡ್ ಮಾಡ್ಕೋಬೋದು, ಯಾವುದೇ ಎಕ್ಸಾಮ್ ಬೇಕಾದರೂ ಅಟೆಂಡ್ ಮಾಡ್ಕೋಬೋದು. ಕನ್ನಡ ಔಟ್ ಆಫ್ ಔಟ್, ಕಾನ್ಸ್ಟಿಟ್ಯೂಷನ್ ಔಟ್ ಆಫ್ ಔಟ್ ಪಕ್ಕ 100%. ಅರ್ಥ ಆಗ್ತಿದೆಯಲ್ಲ. ಇನ್ನು ಕನ್ನಡ ಕಾನ್ಸ್ಟಿಟ್ಯೂಷನ್ನು ಕೋಆಪ್ರೇಟಿವ್ ಯಾರು ಪರ್ಚೇಸ್ ಮಾಡ್ತೀರಾ 3000 ಪೇ ಮಾಡಿ ಪರ್ಚೇಸ್ ಮಾಡಿದವ್ರಿಗೆ GK ಕಂಪ್ಲೀಟಾಗಿ ಫ್ರೀ ಇರುತ್ತೆ. GK ಏನಿರುತ್ತೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ, ಟೋಟಲಿ ಫ್ರೀ ಇರುತ್ತೆ. GKದು ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಅವೈಲಬಲ್ ಇದೆ. ಕ್ಲಿಯರ್. GK ರೆಕಾರ್ಡೆಡ್ ಕ್ಲಾಸಸ್ನ ಫ್ರೀ ಆಫ್ ಕಾಸ್ಟು ಸೆಂಡ್ ಮಾಡಿಕೊಡ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಇದು ಪರ್ಚೇಸ್ ಮಾಡ್ತೀರಾ, ಕಂಪ್ಲೀಟ್ 3000 ರೂಪೀಸ್ ಯಾರು ಪ್ಯಾಕೇಜ್ ಪರ್ಚೇಸ್ ಮಾಡಿರ್ತೀರಾ, GK ಕ್ಲಾಸಸ್ನ ಕಳಿಸ್ಕೊಡ್ತೀವಪ್ಪ, ಕೂತ್ಕೊಂಡು ಓದ್ಕೊಡ್ರಿ. GK 25 ಮಾರ್ಕ್ಸಿಗೆ ಬರುತ್ತೆ. ಇವತ್ತಿನ ಇದರಲ್ಲಿ ನಮ್ಮ ನೋಟ್ಸು ಆಲ್ಮೋಸ್ಟ್ ಸರ್ಕ್ಯುಲೇಷನ್ ಆಗೋಗಿದೆ. ಕನ್ನಡ ಕಾನ್ಸ್ಟಿಟ್ಯೂಷನ್ನು ಕೋಆಪ್ರೇಟಿವ್ ಆಲ್ಮೋಸ್ಟ್ ಎಲ್ಲ ನಿಮ್ಮ ಈ KMF DCC ಬ್ಯಾಂಕ್ ಹುಡುಗರು ಆಲ್ಮೋಸ್ಟ್ ಎಲ್ಲರೂ ತೊಗೊಂಡ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ಲ. ಅದರಲ್ಲಿ ಓದೋಕ್ಕೆ ಒಂದು ಮೆಥಡ್ ಇದೆ, 100% ಓದೋ ಮೆಥಡ್ ಇದೆ. ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಓದಬೇಕು ಅಂತ. ಆ ರೆಕಾರ್ಡೆಡ್ ಕ್ಲಾಸಸ್ ತೊಗೊಂಡ್ರೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಪ್ಲಸ್ GK ಇಲ್ಲಿ ಕಾಣಿಸ್ತಾ ಇದೆಯಲ್ಲ, GK 25 ಮಾರ್ಕ್ಸ್ ಇರುತ್ತೆ. GK ಎಷ್ಟು ಮಾರ್ಕ್ಸ್ ಇರುತ್ತೆ? 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಟ್ಸ್ ಎಲ್ಲೂ ಅವೈಲಬಲ್ ಇಲ್ಲದೇ ಇರೋ ಕಾರಣದಿಂದಾಗಿ ದೊಡ್ಡ ಗ್ರಂಥಗಳನ್ನ ಈ ಟೈಮಲ್ಲಿ ಕರಗಿಸ್ಲಿಕ್ಕಾಗಲ್ಲ. ನಾವು ಶಾರ್ಟ್ಕಟ್ ನೋಟ್ಸ್ ಮಾಡಿದ್ದೀವಿ, ಕಂಪ್ಲೀಟ್ ಶಾರ್ಟ್ಕಟ್ ನೋಟ್ಸ್ ಇದೆ. ಅರ್ಥ ಆಗ್ತಿದೆಯಲ್ಲ. ಸ್ಟ್ಯಾಟಿಕ್ ಜಿ ಕೆ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ GK ಇದೆ. 25ಗೆ 18+ ಆರಾಮ್ಸೆ ಸ್ಕೋರ್ ಆಗುತ್ತೆ. ಇದಿಷ್ಟನ್ನು ಯಾರು ತೆಗೆದುಕೊಳ್ತೀರಾ ಅವ್ರಿಗೆ GK ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಿ. ಇದು ಹೊಸ ಹುಡುಗರ ಕತೆ ಆಯಿತು. ಈಗ ಹಳೆ ಹುಡುಗರದು ಯಾರ್ಯಾರು ಏನೇನು ಪರ್ಚೇಸ್ ಮಾಡಿದ್ದೀರಪ್ಪ, ಹಳೆ ಹುಡುಗರು ನಮ್ಮ ಹಳೆ ಸ್ಟೂಡೆಂಟ್ಸು 2500ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ನಾನು ಹಳೆ ಡಾಟಾ ಹೇಳ್ತಾ ಇರೋದು. 2500ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅವ್ರಿಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು 500 ರೂಪೀಸ್ ಪೇ ಮಾಡಿದ್ರೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು ಕಳಿಸ್ಕೊಡ್ತೀವಪ್ಪ. ಎಲ್ಲ ನಿಮ್ಮದು ಕನ್ನಡ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಕೋಆಪ್ರೇಟಿವ್ ಆಗಿರ್ಬೋದು, GK ಆಗಿರ್ಬೋದು, ಇಷ್ಟು ರೆಕಾರ್ಡೆಡ್ ಕ್ಲಾಸಸ್ನ ಕಳಿಸ್ಕೊಡ್ತೀವಿ ಕೇವಲ 500 ರೂಪೀಸ್ಗೆ. ಯಾಕೆ ಅಂದರೆ ಸ್ಕೋರ್ ಆಗಬೇಕಷ್ಟೇ, ಇನ್ನೇನಿಲ್ಲ. ಉದ್ದೇಶ ಇಷ್ಟೇ, ಸ್ಕೋರ್ ಆಗಬೇಕು. ಎನಿ ಕಾಸ್ಟ್ ಸ್ಕೋರ್ ಆಗಬೇಕು. ಹುಡುಗರು ಸ್ಕೋರ್ ಆಗಬೇಕು. ಎಷ್ಟು ಜನ ತೊಗೊಂಡಿದ್ದೀರಾ ಅಷ್ಟು ಜನನು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಲೇಬೇಕು. ಎಷ್ಟು ಜನ ಇದ್ದೀರಾ ಅಷ್ಟು ಜನ ಸೆಲೆಕ್ಷನ್ ಆಗಬೇಕು. ಇದಾದ ನಂತರದಲ್ಲಿ ಪ್ರೂವ್ ಮಾಡ್ತಾ ಇದ್ದೀವಿ ಅಷ್ಟೇ. ಕಂಟಿನ್ಯೂಸ್ ಆಗಿ ಪ್ರೂವ್ ಆಗಿದೆ. ಮಂಡ್ಯ DCC ಬ್ಯಾಂಕ್ ಪ್ರೂವ್ ಆಗಿದೆ, ಐ ಲೆವೆಲ್ ಸಕ್ಸಸ್ ಆಗಿದೆ. ವಿತ್ ಪ್ರೂಫ್ ಡಾಟಾ ಇದೆ, ಚೆಕ್ ಮಾಡ್ಕೋಬೋದು. ಚಿಕ್ಕಮಂಗ್ಳೂರು ಡಾಟಾ ಇದೆ, ಚೆಕ್ ಮಾಡ್ಕೋಬೋದು. ಕೊಡಗುದು ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕು, ಆಮೇಲೆ ಶಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಎಲ್ಲೆಲ್ಲಿದೆ ಎಲ್ಲ ಪ್ರೂವ್ ಆಗಿದೆ. ಇದು ಪ್ರೂವ್ ಆದ ನಂತರ ನಾವು KPSC KA ನೋಟ್ಸ್ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ. ನಮಗೆ ಒಂದು ದೊಡ್ಡ ಪ್ರಮಾಣದ ಸಕ್ಸಸ್ ಬೇಕು. ಇನ್ನೂ ಈ ಸಿಕ್ಕಿರ್ತಕ್ಕಂಥ ಸಕ್ಸಸ್ ಅಲ್ಲ, ಇನ್ನೂ ದೊಡ್ಡ ಪ್ರಮಾಣದ ಸಕ್ಸಸ್ ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ. KPSC KA ನೋಟ್ಸು ರೆಡಿ ಆಗ್ತಾ ಇದೆ. ಅಲ್ಲಿಗೆ ಎಂಟ್ರ್ ಆಗಬೇಕು. KPSC KA ಇಟ್ಸ್ ಎ ಓಷಿಯನ್. ಇಲ್ಲಿಗೆ ಎಂಟ್ರ್ ಆಗಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರಲೇಬೇಕು. ಅನಿವಾರ್ಯವಾಗಿ ಸಕ್ಸಸ್ ಆಗಿರಲೇಬೇಕು. ದೊಡ್ಡ ಮಟ್ಟದಲ್ಲಿ ಹೆಸರಿದ್ರೆ ಮಾತ್ರ KPSC KA ಕಡೆ ಮುಖ ಮಾಡಲಿಕ್ಕಾಗುತ್ತೆ. ಅದಕ್ಕೋಸ್ಕರ ಬಡ್ದಾಡ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಒಂದು ಹೈ ಲೆವೆಲ್ ಸಕ್ಸಸ್ ಸಿಕ್ತು ಅಂದರೆ KPSC KA ನೋಟ್ಸ್ ಇಮಿಡಿಯೇಟ್ಲಿ ಬಿಡ್ತೀವಪ್ಪ. ಇದೇ ಚಾನಲಲ್ಲೇ ಅನೌನ್ಸ್ ಮಾಡ್ತೀನಿ, ತಗೊಂಡು ಓದ್ಕೊಳ್ಳಿ.
ಅಷ್ಟೇ. ಇದು ಉದ್ದೇಶ. ಅರ್ಥ ಆಗ್ತಿದೆಯಲ್ಲ? ಸ್ಕೋರಿಂಗ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಮಗೆ ಬೇಕಾಗಿರೋದು ಹೈ ಲೆವೆಲ್ ಸಕ್ಸಸ್ಸು ಪ್ಲಸ್ ಎಲ್ಲ ರಿಸಲ್ಟ್ಸು ಬೇಕು. ಎಲ್ಲ ರಿಸಲ್ಟ್ಸು ಯಾರ್ಯಾರು ಎಷ್ಟು ಸ್ಕೋರಿಂಗ್ ಆಗಿದೆ ಅಂತ ಬೇಕು, ನಮ್ಗೆ ಎಲ್ಲರದು ಬೇಕು. ಯಾಕೆಂದರೆ ನೋಟ್ಸ್ ತುಂಬ ಕಷ್ಟ ಬಿದ್ದು ಮಾಡಿದ್ದೀವಿ, ತುಂಬ ಅಂದರೆ ತುಂಬ ಎಫರ್ಟ್ಸ್ ಇದೆ. ನೋಟ್ಸ್ ಹಿಂದೆ ಭಾಳಷ್ಟು ನಾವು ಕಲ್ತಿದ್ದೆಲ್ಲ ಖರ್ಚು ಮಾಡಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ಸುಮಾರು 22 ವರ್ಷದ ಅನುಭವ ಎಲ್ಲವನ್ನೂ ಖರ್ಚು ಮಾಡಿ ಯಾವ್ಯಾವ ಕ್ವಶನ್ಸ್ ಹೆಂಗೆ ಬರ್ತವೆ, ಎಲ್ಲಿಂದ ಬರ್ತವೆ, ಹೆಂಗೆ ಬರ್ತವೆ, ಎಲ್ಲ ಥರನೂ ತುಂಬ ಸರ್ಕಸ್ ಮಾಡಿದ್ದೀವಿ. ಭಾಳಷ್ಟು ಸರ್ಕಸ್ ಮಾಡಿ ಈ ನೋಟ್ಸ್ನ ಪ್ರಿಪ್ರೇಷನ್ ಆಗಿರೋದು. ಇದು ಅಷ್ಟೇ, ರೆಕಾರ್ಡೆಡ್ ಕ್ಲಾಸಸ್ಸು ಅಷ್ಟೇ. ತುಂಬಾ ಟ್ರಿಕ್ಸ್ ಇದ್ದಾವೆ. ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಆಗುತ್ತೆ. ಹೇಳ್ತಕ್ಕಂಥ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಆಗುತ್ತೆ. ಕನ್ನಡ ಎಷ್ಟಾಗುತ್ತೆ? 50ಕ್ಕೆ 50 ಹಾಕ್ಬೋದು. ಕನ್ನಡ 50ಕ್ಕೆ 50 ಹಾಕ್ಬೋದು. ನಿಮ್ಮ ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕ್ಬೋದು. ಕೋಆಪ್ರೇಟಿವ್ ಪ್ಲಸ್ KMF 65 ಮಾರ್ಕ್ಸ್ ಹಾಕ್ಬೋದು. ಅರ್ಥ ಆಗ್ತಿದೆಯಲ್ಲ? ಇಲ್ಲೇ ಕಾಣಿಸ್ತಾ ಇದೆಯಲ್ಲ 140 ಇಲ್ಲೇ ಆಯಿತು. ಪ್ಲಸ್ GK 18 ಅಂತ ಅಂದರೆ 158 ಸ್ಕೋರ್ ಇಲ್ಲೇ ಕಾಣಿಸ್ತು. 158 ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. 158 ಸ್ಕೋರ್ ಇಲ್ಲೇ ಕಾಣುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ಸ್ಕೋರಿಂಗ್ ಕಾಣಿಸ್ತು ಅಂದರೆ ಸೆಲೆಕ್ಷನ್ ಲಿಸ್ಟ್ ಅಂದರೆ ಇಂಟರ್ವ್ಯೂ ಲಿಸ್ಟಲ್ಲಿ ಟಾಪಲ್ಲಿ ಇರ್ತೀರಾ. ಎಲ್ಲಿರ್ತೀರಾ? ಫುಲ್ಲು ಟಾಪಲ್ಲಿ ಇರ್ತೀರಾ. ನೀವು ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ಸು 99% ಇರುತ್ತೆ. 99%. ಮುಂದಕ್ಕೆ ನಿಮ್ಮ ಒಳ್ಳೆ ಎಫರ್ಟ್ಸ್ ಇತ್ತು ಅಂದರೆ ಒಳಗಡೆ ಹೊಟ್ಟೋಗ್ತೀರಾ. ಅರ್ಥ ಆಗ್ತಿದೆಯಲ್ಲ? ನೋಟಿಫಿಕೇಶನ್ಸ್ ಇನ್ನೂ ಯಾವೂ ಕಾಣಿಸ್ತಾ ಇಲ್ಲ, ದಯವಿಟ್ಟು ಕೂತ್ಕೊಂಡು ಓದಿ. ಸುಮಾರು ಜನ ಮೆಸೇಜ್ ಮಾಡಿದ್ರಿ ಕ್ಲಾಸಸ್ ಬೇಕು ಅಂತ. ಸೊ ನಮ್ಮ ಜವಾಬ್ದಾರಿ ಕ್ಲಾಸಸ್ ಅನೌನ್ಸ್ ಮಾಡಿಕೊಟ್ಟಿದ್ದೀವಿ. ಈ ಸ್ಕೋರಿಂಗು ನಮ್ಮ ಜವಾಬ್ದಾರಿ. ಕನ್ನಡ ನಾನು ಹೇಳ್ತೀನಿ, ಅದು ಫಾಲೋ ಮಾಡಿರಿ. 50ಕ್ಕೆ 50. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ನಾನು ಹೇಳಿದ್ದೀನಿ, ಜಸ್ಟ್ ಫಾಲೋ ಮಾಡಬೇಕಷ್ಟೇ. ಏನೋ ಹೇಳಿರ್ತೀನಿ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ, ಅದನ್ನು ಫಾಲೋ ಮಾಡಿ. 25ಕ್ಕೆ 25. ಕೋಆಪ್ರೇಟಿವ್ ಆ್ಯಂಡ್ KMF 65. GK 18. ಅರ್ಥ ಆಗ್ತಿದೆಯಲ್ಲ? ಹೊಸ ಹುಡುಗರಿಗೆ ಕನ್ನಡ, ಕೋಆಪ್ರೇಟಿವು, ಕಾನ್ಸ್ಟಿಟ್ಯೂಷನ್ನು ಪ್ಲಸ್ KMF ಇದಿಷ್ಟನ್ನು ಬೈ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ಸು ವಿತ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಬೈ ಮಾಡಿದ್ರೆ ನಿಮ್ಮ GK ನೋಟ್ಸು GKದು ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಬಟ್ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು ಕೇವಲ 500 ರೂಪೀಸ್ ಅಷ್ಟೇ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು ಕಳಿಸ್ಕೊಡ್ತೀವಿ. ಯಾವುದಿದೆ ಯಾರಿಗೆ ಬೇಕೋ ಅವ್ರು ತೊಗೊಂಡು ಓದ್ಕೊಡ್ರಪ್ಪ. ಇದಿಷ್ಟು ಹೆಲ್ಪ್ ಮಾಡ್ಬೋದು. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಇನ್ನು ಒಂದು ಶಾರ್ಟ್ ನೋಟ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದು ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ಅವೈಲಬಲ್ ಇರುತ್ತೆ. ಅದು ಕೊನೆ ಗಳಿಗೆಯಲ್ಲಿ ಕಳಿಸ್ಕೊಡ್ತೀವಿ, ಲಾಸ್ಟಲ್ಲಿ ಕಳಿಸ್ಕೊಡ್ತೀವಿ. ಒಳ್ಳೇದಾಗಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ರಾಯಚೂರು ಇಂಟರ್ವ್ಯೂ ಕ್ಲಿಯರಾಗಿ ಹೇಳ್ತೇನೆ. ರಾಯಚೂರು ಇಂಟರ್ವ್ಯೂಗೆ GK ಓದಲೇಬೇಕು. ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಕ್ಲಿಯರಾಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. GK ಓದಬೇಕಾ? 100% ಓದಬೇಕಪ್ಪ. ಅರ್ಥ ಆಗ್ತಿದೆಯಲ್ಲ? ನಮ್ಮದೇ ಓದಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ನಿಮ್ಮದೇ ಚೆನ್ನಾಗಿ ಬಂದರೆ ಅದನ್ನೇ ಓದ್ಕೊಳ್ಳಿ, ಓದಿ ಅಂತ ಹೇಳ್ತಾ ಇದ್ದೀನಿ. ಇಂಟರ್ವ್ಯೂನಲ್ಲಿ GK ಕೇಳ್ತಾರೆ. ಏನು ಕೇಳ್ತಾರೆ, ಕೇಳ್ತಾರೆ ಎಲ್ಲನೂ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಹೇಳಿರ್ತೀನಿ. ನೋಡ್ಕೊಡ್ರಪ್ಪ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಪ್ರತಿಯೊಂದು ಇರುತ್ತೆ, ನೋಡ್ಕೊಡ್ರಿ. ಇದು ರೆಕಾರ್ಡೆಡ್ ಕ್ಲಾಸಸ್ ಏನಾದ್ರು ತೊಗೊಂಡ್ರೆ ಅದರಲ್ಲಿ ಹೇಳಿರ್ತೀನಿ ಯಾವ ಥರ ಇಂಟರ್ವ್ಯೂದೆಲ್ಲ ಡೀಟೇಲ್ಸ್ ಇರುತ್ತೆ. ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ಒಳ್ಳೇದಾಗಲಪ್ಪ.